सो फर्स्ट ऑफ ऑल ये व्हीकल टाइप डिज़ाइन वेरी कैची, वो बहुत अट्रैक्टिव था। मैं पास से क्रॉस कर रहा था एंड देन आई थॉट कि लेट्स कम एंड एक्सप्लोर इट। तो भैया से मैंने पूछा व्हाट्स स्पेशल हियर, व्हाट इज़ आई मीन बेस्ट सेलर क्या है। तो दे सजेस्ट कि डायमंड टी ट्राई करो एंड आई ट्राई डायमंड टी एंड इट इज़ अमेजिंग। आई मीन आई वुड से एवरीवन must come here and try the diamond tea. It's very special. ಲೆಮನ್ ಟೀ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್, ಪೀಪಲ್ ಕಮ್ ಆ್ಯಂಡ್ ಟ್ರೈ ಯುವರ್. ನಾರ್ಮಲಿ ಗ್ರೀನ್ ಟೀ ಆ್ಯಕ್ಚುಲಿ ಟೀ ಬ್ಯಾಗ್ಸ್ ಯೂಸ್ ಮಾಡಿ ನಾವು ಕುಡಿತೀವಿ, ಬಟ್ ಇದೊಂಥರ ತುಂಬ ಡಿಫ್ರೆಂಟಾಗಿದೆ. ಲೆಮನ್ ಎಲ್ಲ ಫ್ಲೇವರ್ ಮತ್ತು ಒಂಥರ ಚಟ್ಪಟ ಥರ ಚೆನ್ನಾಗಿದೆ. ಯು ಕ್ಯಾನ್ ಜಸ್ಟ್ ಕಮ್ ಆ್ಯಂಡ್ ಟ್ರೈ. We were just passing through this area in HSR layout. This is the first time I'm coming to this shop. We've ordered some filter coffee. It's very nice, very tasty. We also ordered some peanut biscuits. It's very fresh and crunchy. Looks like it's absolutely freshly made. So very nice. ನಮಸ್ಕಾರ ಎಲ್ಲ ಗೆಳೆಯರಿಗೆ. ಎಲ್ಲರಿಗೂ ಗೊತ್ತದ ಯಾವುದರ ಸೀಸನ್ ಇರಲಿ ಎಲ್ಲರದು ಫೇವ್ರೆಟ್, ಎಲ್ಲರಿಗೂ ಬೇಕನ್ನೋದು ಚಹಾ ಕಾಫಿ. ಅದು ಮುಂಜಾನೆ ಬಿಸಿಲರ ಇರಲಿ ಥಂಡರ ಇರಲಿ, ಮುಂಜಾನೆ ಮಧ್ಯಾಹ್ನ ಸಂಜೆ ಯಾವಾಗಾರ ಇರಲಿ, ದಿನದಾಗ ಯಾವ ಟೈಮ್ ಇದ್ರೂ ಚಹಾ ಕಾಫಿ ಕುಡಿಲಿಕ್ಕೆ ಮಾತ್ರ ಯಾರಿಗೂ ಬೇಡ ಅನ್ಸಂಗಿಲ್ಲ. ಅದು ಇವತ್ತು ಬಂದೀವಿ ಕ್ವಾರ್ಟರ್ ಕಾಫಿ. ಕ್ವಾರ್ಟರ್ ಅಂತಂಕಲ್ಲೇ ಮತ್ತೆಲ್ಲೆಲ್ಲರೂ ಹೋಗೋದು ಕ್ವಾರ್ಟರ್ ಕಾಫಿ. ಇಲ್ಲಿ ಏನಿದೆ ಅಲ್ರಿ, ಚಹಾ ಕಾಫಿ ಇದು ರಗಡ್ ವೆರೈಟಿ ಅವ, ಒಂದಕ್ಕಿಂತ ಒಂದು ವೆರೈಟಿ ಸೂಪರ್ ಅವ. ಆಮೇಲೆ ಇಲ್ಲಿ ನಿಮಗೆ ಶುಗರ್ ಸಕ್ರೆನ ಬೇಕಂತಿಲ್ಲ, ಅವರು ನಿಮಗೆ ಬೆಲ್ಲದ ಆಪ್ಷನ್ ಕೊಡ್ತಾರೆ, ಜೇನುತುಪ್ಪ ಹನಿ ಆಪ್ಷನ್ ಕೊಡ್ತಾರೆ. ಹಾಗಾಗಿ ಡಿಫ್ರೆಂಟ್ ವೆರೈಟಿ ಅವ, ಹೆಲ್ದಿ ಅವ. ಆಮೇಲೆ ಇಲ್ಲಿ ಗ್ರೀನ್ ಟೀ ಆಯ್ತು, ಲೆಮನ್ ಟೀ ಆಯ್ತು, ಅವರು ಸಕ್ಕರೆ ಹಾಕಂಗಿಲ್ಲ, ಫ್ರೆಶ್ ಮಾಡ್ತಾರೆ, ಹೋಮ್ ಮೇಡ್ ಮಸಾಲ ಹಾಕ್ತಾರೆ. ಆಮೇಲೆ ಸುತ್ತಲದು ಉಪ್ಪು ಹಚ್ತಾರೆ, ಜೇನುತುಪ್ಪ ಹಾಕ್ತಾರೆ. ಅವರ ಬಿಸಿ ಅದು ರುಚಿ ಅನ್ನೋದ ಅಲ್ರಿ ಚಲೋ ಅದ ಅಂತ, ಮಸ್ತ್ ಅದ ಅಂತ ರುಚಿ ನೋಡುಂಬಾರ್ರಿ. ಅದ್ರ ಸಂಗತಿ ಇಲ್ಲಿ ಸ್ನ್ಯಾಕ್ಸ್ ಏನು ಮಾಡ್ತಾರೆ, ಒಂದಕ್ಕಿಂತ ಒಂದು ಸಮೋಸ ಇರ್ಬೋದು, ಕಚೋರಿ ಇರ್ಬೋದು, ರುಚಿ ಸೂಪರ್ ಅವ. ಆಮೇಲೆ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ನೂ ಇಟ್ಟಾರ ಒಂದು, ಅದೇನದ ನೀವು ಬರ್ರಿ ಎಕ್ಸ್ಪ್ಲೋರ್ ಮಾಡಿರಿ. ಎಲ್ಲರೂ ಬರ್ರಿ, ರುಚಿ ನೋಡ್ರಿ, ಖುಷಿ ಪಡ್ರಿ, ಮಸ್ತ್ ಮಜಾ ಮಾಡಿರಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರದೀಪ್ ಅಂತ. ನಾನು ಕ್ವಾರ್ಟರ್ ಕಾಫಿ ಅಂತ ಒಂದು ಕಾಫಿ ಶಾಪ್ ನಡೆಸ್ತಾ ಇದ್ದೀನಿ. ಸೊ ಬೇಸಿಕ್ಲಿ ನಾನು ಬಂದು 2012ಇಂದ ಕಾಫಿ ಬಿಸ್ನೆಸ್ಸಲ್ಲಿದ್ದೀನಿ. ಕಾಫಿ ಬಿಸ್ನೆಸ್ ಅಂದರೆ 2012 ತನಕ ನಾನೊಂದು ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೆ. ಸೊ ನೈಟ್ ಶಿಫ್ಟ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಅಂದ್ಕೊಳ್ತಿದ್ದೆ, ಸೊ ಇದನ್ನು ಬಿಟ್ಟು ಏನಾದರೂ ಮಾಡಬೇಕು. ಎಲ್ಲ ಮಲಗಿದಾಗ ನಾನು ಎದ್ದಿರ್ತಿದ್ದೆ, ಎಲ್ಲ ಎದ್ದಿರೋವಾಗ ನಾನು ಮಲಗಿರ್ತಿದ್ದೆ. ಸೊ ಕನೆಕ್ಟಿವಿಟಿ ಇರಲಿಲ್ಲ, ಹಾಗಾಗಿತ್ತು ನನ್ನ ಸಿಚುವೇಶನ್ನು. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೆ, ಏನಾದರೂ ಮಾಡಬೇಕು. ಸೊ ಕೆಲಸ ಅನ್ನೋದನ್ನು ಬಿಟ್ಟು ಡೈಲಿ ರೊಟೀನ್ ಏನಿತ್ತು ಕಾರ್ಪೊರೇಟ್ ಕಂಪ್ನೀಸ್ಗೆ ಹೋಗೋದು, ಆ ರೊಟೀನ್ನ ಬಿಟ್ಟು ಬ್ರೇಕ್ ಮಾಡಿ ನನ್ನದೇ ಆದಂಥ ಟೈಮಲ್ಲಿ ನಾನು ಕೆಲಸ ಮಾಡಬೇಕು, ಆಮೇಲೆ ತನ್ನ ಪಾಡಕ್ಕೆ ತಾನು ಕೆಲಸ ನಡಿಬೇಕು. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದಾಗ ಡೈಲಿ ಏನು ಕಸ್ಟಮರ್ಸ್ಗೆ ಏನು ಬೇಕಾಗ್ಬೋದು, ಜನಕ್ಕೆ ಏನು ಇಷ್ಟ ಆಗ್ಬೋದು ಅನ್ನೋ ಥರ ಯೋಚನೆ ಮಾಡಿದಾಗ FMCGಲಿ ಯೋಚನೆ ಮಾಡ್ತಿದ್ದಾಗ ಕಾಫಿ ಟೀ ಮೇಜರಾಗಿ ನನಗೆ ಸ್ಟ್ರೈಕ್ ಆಗಿದ್ದು. ಯಾಕೆಂದರೆ ಸುಮಾರು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕನ್ಸ್ಯೂಮ್ ಮಾಡುವಂಥದ್ದು ಹಾಲು, ಕಾಫಿ, ಟೀ. ಚಿಕ್ಕ ಮಕ್ಕಳಾದರೆ ಹಾಲು ಕುಡಿತಾರೆ, ಹಾರ್ಲಿಕ್ಸು, ಬೋರ್ಸು, ಬೋರ್ನ್ವಿಟಾ ಆ ಥರ. ಸೊ ದೊಡ್ಡವರಾದರೆ ಕಾಫಿ ಟೀ ಜನರಲಿ ಔಟ್ ಆಫ್ 10 9 ಜನ ಕುಡಿತಾರೆ ಕಾಫಿ ಟೀ, ಒಬ್ಬರು ಕುಡಿದೇ ಇರ್ಬೋದು. ಸೊ ನಾನು ಅದರಿಂದ 2012ಅಲ್ಲಿ ಕೆಲಸ ಬಿಟ್ಟು ಕಾಫಿ ಬಿಸ್ನೆಸ್ಸಿಗೆ ಬಂದು ಬೇರೆಯವ್ರ ಹತ್ರ ಕೆಲಸ ಮಾಡಿ ಕಲಿತೆ. ಆಮೇಲೆ 2017ನಲ್ಲಿ ನನ್ನದೇ ಓನ್ ಬ್ರ್ಯಾಂಡ್ ಆದಂಥ ಕ್ವಾರ್ಟರ್ ಕಾಫಿ ಅಂತ ಮಾಡಿದೆ. ನಾವೇನು ಮಾಡಿದ್ವಿ, ಕಾರ್ಪೊರೇಟ್ ಸೆಗ್ಮೆಂಟಲ್ಲಿ ಕಾಫಿ ಟೀ ಸ್ಟಾರ್ಟ್ ಮಾಡಿದ್ವಿ. ಈ ಕಾರ್ಪೊರೇಟ್ ಸೆಗ್ಮೆಂಟ್ ಅಂದರೆ IT ಕಂಪ್ನೀಸು,
ಆಮೇಲೆ MNC ಕಂಪ್ನಿಗಳು. ಇಲ್ಲಿ ಏನು ಮಾಡಿದ್ವಿ, ನಾವು ಕಾಫಿ ಟೀ ಸಪ್ಲೈ ಮಾಡ್ತಾ ಹೋದ್ವಿ. ಅವರೊಂದು ಸ್ಪೇಸ್ ಕೊಡೋರು ನಮಗೆ, ನಾವು ಅಲ್ಲಿಂದ ಮಾಡ್ತಾ ಹೋದ್ವಿ. 2020 ಫುಲ್ ಶಟ್ ಡೌನ್ ಆಗೋಯ್ತು. ಯಾಕೆ ಅಂದರೆ ಕೋವಿಡ್ ಬಂದಾಗ ನಮಗೆ ಎಲ್ಲರೂ ಶಟ್ ಡೌನ್. ಯಾರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಆಚೆ ಹೋಗೋವಾಗಿರಲಿಲ್ಲ, ಅದಿರಲಿಲ್ಲ. ಸೊ ಕಾರ್ಪೊರೇಟ್ ಕಂಪ್ನೀಸ್ ಅಂತೂ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರು. 2 ವರ್ಷ ಅಂತೂ ಜನ ಬರಲೇ ಇಲ್ಲ ವಾಪಸ್ಸು. ಆವಾಗ ಏನಾಯಿತು, 2 ವರ್ಷ ಕೆಲಸ ಇಲ್ದಿರ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಗೊತ್ತಿದ್ದು ಒಂದೇ ವಿದ್ಯೆ, ಅದು ಕಾಫಿ ಟೀ ಮಾಡೋದು. ಸೊ ಅದಕ್ಕೆ ಏನು ಯೋಚನೆ ಮಾಡಿದ್ವಿ, ರೀಟೇಲಲ್ಲಿ ಕಾಫಿ ಟೀ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ, ಸೊ ಒಂದು BTM ಅಲ್ಲಿ ಒಂದು ಫಸ್ಟ್ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ವಿ. ಕಾಫಿ ಟೀ, ವೆರೈಟೀಸ್ ಆಫ್ ಕಾಫಿ, ವೆರೈಟೀಸ್ ಆಫ್ ಟೀ ಮಾಡಿದ್ವಿ. 1 ವರ್ಷ ಟೈಮ್ ತೊಗೊಳ್ತು. ಅದಾದಮೇಲೆ ಕಾರ್ಪೊರೇಟ್ ಸ್ಟಾರ್ಟ್ ಆಯಿತು. 2023-24 ಮಧ್ಯ ಕಾರ್ಪೊರೇಟ್ ಸ್ಟಾರ್ಟ್ ಆಯಿತು, ಕಾರ್ಪೊರೇಟ್ ಕಂಪ್ನೀಸು. ಅದು ಬಿಟ್ಟು HSR ಅಲ್ಲಿ ಒಂದು ಆಪ್ಷನ್ ಸಿಕ್ತು, ಈ ಥರ ಒಂದು ಜಾಗ ಇದೆ ಮಾಡೋಣ ಅಂದ್ಕೊಂಡು ಇಲ್ಲಿ ಬಂದು ಮಾಡಿದ್ವಿ. ಈ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಎಲ್ಲ ಕಡೆ ಎಲ್ಲ ಅಂಗಡೀಲಿ ಕಾಫಿ ಟೀ ಕೊಡ್ತಾ ಇದ್ದಾರೆ. ನಾವು ಯಾಕೆ ಒಂದು ಟ್ರಕ್ ಅಥವಾ KSRTC ಬಸ್ ಟೀಮಲ್ಲಿ ಬಂದಿದ್ದು. ಆ್ಯಕ್ಚುಲಿ KSRTC ಬಸ್ ಟೀಮಲ್ಲಿ ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ KSRTC ಬಸ್ನ ಫುಲ್ ರೆಡ್ ಮಾಡೋಣ ಅಂತ ಮಾಡಿ ಈ ಥರ ಮಾಡಿದ್ವಿ. ಈ ರೋಡಲ್ಲಿ ಹೋಗೋರೆಲ್ಲ ಈ ಕಡೆ ಒಂದು ಹಿಂಗೆ ತಿರುಗಿ ನೋಡಿ ಹೋಗೋ ಹಂಗೆ ಇದೆ ಈ ಶಾಪು. ಮಾಡ್ತಾಯಿದ್ದೀವಿ. ಈಗ 1 ತಿಂಗಳಾಯಿತು ಮಾಡಿ. ಸೊ ನಮ್ಮದ್ರಲ್ಲಿ ವೆರೈಟೀಸ್ ಆಫ್ ಕಾಫಿ ಸಿಗುತ್ತೆ ನಿಮಗೆ. ಕಾಫಿಲಿ ಬ್ಲ್ಯಾಕ್ ಕಾಫಿ ಅಂತ ಮಾಡ್ತೀವಿ, ಮತ್ತು ಫಿಲ್ಟರ್ ಕಾಫಿ ಇರುತ್ತೆ. ಫಿಲ್ಟರ್ ಕಾಫಿ ನಮ್ಮದ್ರಲ್ಲಿ ತುಂಬ ಫೇಮಸ್. ಮತ್ತು ನಮ್ಮದ್ರಲ್ಲಿ ಗ್ರೀನ್ ಟೀ, ಲೈಮ್ ಟೀ ಅಂತಿದೆ, ಅದು ತುಂಬ ಯುನೀಕ್ ಆಗಿದೆ. ಗ್ರೀನ್ ಟೀ ಅಂದ್ಕೊಳ್ತಾರೆ ಎಲ್ಲ, ಡಿಪ್ ಮಾಡಿಬಿಟ್ಟು ಗ್ರೀನ್ ಟೀ ಕೊಡ್ತಾರೆ ಅಂತ. ಇಲ್ಲ, ಅದು ನಮ್ಮದು ಎಂಟೈರ್ಲಿ ಡಿಫ್ರೆಂಟ್ ಕಾನ್ಸೆಪ್ಟು. ಒಂದೆಲಗ ಮತ್ತು ದೊಡ್ಡ ಪತ್ರೆ ಅದೆಲ್ಲ ಎಲೆನೆಲ್ಲ ಡ್ರೈ ಮಾಡಿ ಅದೊಂದು ಪುಡಿ ಮಾಡಿ ಅದಕ್ಕೆ ರಾಕ್ ಸಾಲ್ಟ್ ಹಾಕಿ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಅದೊಂದು ಡಿಫ್ರೆಂಟ್ ಒಂದು ರೆಸಿಪಿ ಮಾಡಿ ಕೊಡ್ತೀವಿ. ಹನೀಲಿ ಕೊಡ್ತೀವಿ. ಸೊ ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಕಂಬುಚಾ ಅಂತ ಒಂದು ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಟಿಬೇಟಿಯನ್ ಮಾಂಗ್ಸು ಒಂದು ಟೀನ ಫರ್ಮೆಂಟ್ ಮಾಡಿ ಮಾಡುವಂಥ ಒಂದು ಪ್ರೋಸೆಸ್ನ ಕಂಬುಚಾ ಅಂತ ಒಂದು ಕರೀತಾರೆ. ಅದನ್ನು ನಾವು ಇಟ್ಟಿದ್ದೀವಿ. ನಾನ್ ಆಲ್ಕೋಹಾಲಿಕ್. ಸೊ ನಾನ್ ಆಲ್ಕೋಹಾಲಿಕ್ ಅನ್ನೋದು ಮೇಜರ್ ಅಡ್ವಾಂಟೇಜ್. ಅದು ನೀವು ತೊಗೊಂಡಾಗ ಅದು ತುಂಬ ಡಿಫ್ರೆಂಟ್ ಆಗಿದೆ. ತುಂಬ ಜನ ಟ್ರೈ ಮಾಡ್ತಾರೆ ಅದನ್ನು. ಸೊ ಬನ್ನಿ ಎಲ್ಲ ಬಂದು ಇಲ್ಲೊಂದು ಟ್ರೈ ಕೊಡ್ಬೋದು ನೀವು. हेलो एवरीवन, मेरा नाम शेखर है और मैं इधर ही बाजू में मेरा ऑफिस यहाँ पे काम करता हूँ. सो आपको भी पता है कॉर्पोरेट रहेंगे तो आपको कितना सिर दर्द प्रॉब्लम रहेगा, सबका सोल्यूशन चाय है. सो यहाँ पे मैं क्वार्टर कॉफी में डेली सुबह आता हूँ, पीता हूँ. काफ़ी अच्छा लगता है. ऊपर से इनके स्टाफ भी काफ़ी फ्रेंडली है, कुछ भी बोले वो फट से ला के दे देते हैं. और हाँ, टेस्ट अच्छा है. इसलिए अभी इवनिंग ब्रेक में भी आया, सर दुख रहा है, चाय पीने को आ गया था यहाँ पे. सो आप लोग भी ज़रूर आइएगा, विजिट कीजिएगा. सो यू मस्ट कम एंड ट्राई दिस वन. थैंक यू. মোৰ নাম শ্যামল হয়. মোৰ অফিচ ওচৰতে আছে আৰু মই ইয়াত ডেইলি আহোঁ চাহ খাবৰ কাৰণে. ইয়াত চাহৰ সোৱাদ একদম অসমৰ নিচিনা. हेलो एवरीवन, मेरा नाम फारिया खान है एंड मैं आई हूँ ये कॉफ़ी, हार्ड कॉफ़ी पीने के लिए. सबसे फर्स्ट ऑफ ऑल ये बहुत हाइजीन मेंटेन करते हैं. इनकी चाय एंड कॉफ़ी की टेस्ट बहुत ही अच्छी होती है और यहाँ के जो भी काम करते हैं वो बहुत पोलाइट हैं. आप लोग सारे आओ यहाँ पे. I'm Karan. I come to this Quarter Coffee every day. It's got amazing coffee and they have amazing vada pav as well. Yeah, love it, guys. Yeah, I really love their samosa and cold coffee. And the tea is also really good. As a Mallu, you're really into chai and stuff. So he's the one who introduced me to this chai place, and I think I really like this chai. So ellaru ivide vannu chai kudikananu I expect. So Hey, so my name is Abhi and I got all of my friends today here and they really liked it and the tea is really good here. I come here almost every day and I love their tea.
ಗೆಳರ ಈಗ ರುಚಿ ನೋಡತ್ತೀವಿ ಲೆಮನ್ ಟೀ. ಇದ್ರೊಳಗೆ ಹನಿ, ಪೆಪ್ಪರು, ಹೋಮ್ ಮೇಡ್ ಮಸಾಲ ಹಾಕ್ಯಾರ, ಬೇರೆ ಏನು ಹಾಕಿರಂಗಿಲ್ಲ ಅವರು. ಮೇನ್ ಶುಗರ್ ಇಲ್ಲ, ಸುತ್ತಲೂ ಉಪ್ಪು ಹಚ್ಚಿರ್ತಾರೆ. ಸೂಪರ್ ಹೆಲ್ದಿನೂ ಅದ. ಆಮೇಲೆ ಅವ್ರ ಮನ್ಯಾಗ ಮಾಡಿದ್ದು ಮಸಾಲದ ರುಚಿ ಏನದಲ್ಲ, ಹಾ ಹಾ ಅವನ ಸೂಪರ್ ಅದ ನೋಡಿ, ಟೇಸ್ಟ್ ಮಸ್ತ್ ಐತಿ. मेरा नाम जुलल महापात्र है और मैं साउथ दिल्ली इधर चाय पीने के लिए आता हूँ. चाय बहुत अच्छा है इधर, इसके लिए साउथ दिल्ली चाय पीने के लिए आता हूँ इधर. मेरा नाम राहुल है. यहाँ पे हम रेगुलर ही आते हैं. और ये हम ले रहे हैं मिल लाइम वाटर, तो अच्छा ही है, तो आप भी आके ट्राई कर सकते हैं. बहुत ही अच्छा जगह है. ಈಗ ತೊಗೊಂಡಿವಿ ಕಾಫಿ ಮಾಡೋದನ್ನಂತರೂ ನೋಡ್ತೀರಿ, ಅದನ್ನು ನೋಡ್ರಿ. ಅವ್ರದ್ದು ಕಾಫಿ ಏನದ ಮ್ಯಾಕ್ಸಿಮಮ್ ಕಂಟೆಂಟ್ ಅದ್ರಾಗ ಕಾಫಿ ಅದ. ಭಾರಿ ಕಡಿಮೆ ಪ್ರಮಾಣದ ಚಕೋರಿ ಇರೋದಕ್ಕೆ ಕಾಫಿ ರುಚಿ ಏನದ ಅಲ್ರಿ ಸೂಪರ್ ಅದ. ರುಚಿ ನೋಡುಂಬರ್ ಬಿಸಿ ಬಿಸಿ ಅದ. ಕಾಫಿ ರುಚಿ ಮಾತ್ರ ಸೂಪರ್. ಪ್ರಾಪರ್ ಫಿಲ್ಟ್ರ್ ಕಾಫಿ, ವಾಟರ್ ಕಾಫಿ ಏನೈತಲ್ರಿ ಸೂಪರ್ ಅದ. ಇದು ಹೆಂಗದ ಪಕ್ಕಾ 90 ಕಾಫಿ, ಸೂಪರ್ ಟೇಸ್ಟ್. ಗೆಳರ ಎಲ್ಲರೂ ಬರ್ರಿ, ಇಲ್ಲಿ ಚಹಾ ಕಾಫಿ ಏನೈತಲ್ಲ ಮಸ್ತ್ ಐತಿ. ಅದು ಸಂಗತಿ ಸ್ನ್ಯಾಕ್ಸೂ ಮಸ್ತ್ ಅವ, ರುಚಿ ನೋಡ್ರಿ. ಅದ್ರ ಸಂಗತಿ ನಿಮಗೆ ಎಷ್ಟು ಆಗ್ತದೆ ಈ ಬಾಕ್ಸ್ನಾಗ ಕಾಂಟ್ರಿಬ್ಯೂಷನ್ ಹಾಕ್ರಿ. ಇದ್ರಾಗೇನು ಅಮೌಂಟ್ ಕಲೆಕ್ಷನ್ ಆಗಿರ್ತದೆ ಆ ಅಮೌಂಟದ್ದು ಈಕ್ವಲೆಂಟು ಬಡವರಿಗೆ, ಹೊಟ್ಟೆಗಿರ್ಲಾರ್ದವರಿಗೆ ಇಲ್ಲಿ ಏನು ಸಿಗ್ತದ, ಅದು ಚಾನೇ ಇರ್ಬೋದು, ಸ್ನ್ಯಾಕ್ಸೇ ಇರ್ಬೋದು, ಸರು ಹಂಚ್ತಾರೆ. ಎಲ್ಲರೂ ಇದಕ್ಕೆ ಸಹಾಯ ಮಾಡಿರಿ, 4 ಮಂದಿ ಹೊಟ್ಟೆ ತುಂಬಿಸ್ರಿ. ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ, ನೀವು ಹಿಂಗೆ ಎಲ್ಲರೂ ಬರ್ರಿ, ಸಪೋರ್ಟ್ ಮಾಡಿರಿ. ಡೆಫಿನೆಟ್ಲಿ ಈ ಒಳ್ಳೆ ಕಾಸ್ಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನೀವು ಆದಷ್ಟು HSR ಅವರು, HSR ಅಲ್ದಿರೋರು ಈ ಕಡೆ ಬಂದಾಗ ದಯವಿಟ್ಟು ನಮ್ಮ ಮಾಡಿ ಕಾಫಿ ಟೀ ಕುಡಿದು ಒಂದು ಕಾಸ್ಗೆ ಹೆಲ್ಪ್ ಆಗುತ್ತೆ. ನೀವು ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.